ಇದೆಯಾ ಈ ಟೈಮಿಂದ ಈ ಟೈಮ್ ಅಂತ ನಾವು ಮಾಡ್ತೀವಿ ಅಂತ ಯಾವ ಥರ ಇದೆ ಸರ್ ನಿಮ್ಮ ಟೈಮ್ ದಿನಚರಿ? ಅಂದ್ರೆ ನಾನು ಇದು ದಿನಚರಿ ಅಂದರೆ ಇದು ಮೊದಲನೇದಾಗಿ ಅಂದ್ರೆ ಕೆಲವ್ರು ಪಾಪ ವಯಸ್ಸಾದವ್ರಿಗೆ, ಆಮೇಲೆ ಇದು ಗುಡಿಸಲಿನಲ್ಲಿದ್ದವ್ರಿಗೆ ಇದು ಬಿ ಪಿ ಮಾತ್ರೆ ಆಗಲಿ, ಆಮೇಲೆ ಶುಗರ್ ಮಾತ್ರೆ ಆಗಲಿ, ಅಂದ್ರೆ ಥೈರಾಯ್ಡ್ ಮಾತ್ರೆ ಆಗಲಿ ಅವ್ರಿಗೆ ಕೊಡೋದಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅಂದ್ರೆ ಯಾರಾದ್ರೂ ನಾನು ಮೆಡಿಸಿನ್ಸ್ ಕೊಟ್ಟರೆ ಅವ್ರನ್ನ ಆ ಮೆಡಿಸಿನ್ಗಳನ್ನು ಅವ್ರನ್ನ ಉಚಿತವಾಗಿ ಅಂದ್ರೆ ತಲುಪಿಸ್ತಾ ಇದ್ದೇನೆ. ಆಮೇಲೆ ನಮ್ಮ ಅಂದ್ರೆ ನಮ್ಮ ವೈದ್ಯಕೀಯ ವಿಭಾಗದಲ್ಲಿ ಇದು ಟೈಮ್ ಟೇಬಲ್ ಅನ್ನೋದು ಯಾವುದನೇ ಕಾರಣಕ್ಕೆ ಇರಲ್ಲ. ಅಂದ್ರೆ ರೋಗಿ ಯಾವಾಗ ಬರುತ್ತೆ, ಆಮೇಲೆ ಮರನೇ ದಿನ ಆಪ್ರೇಷನ್ ಇರುತ್ತೆ, ಇವತ್ತು ಅವ್ರನ್ನ ಯಾವುದೇ ಕಾರಣ ವ್ಯವಸ್ಥೆ ಮಾಡಲೇಬೇಕು. ಇವಾಗ ಲಾಸ್ಟ್ ಟೈಮ್ ನಮ್ಮ ಇದು ಜಯದೇವ್ ಆಸ್ಪತ್ರೆ ಅಂದ್ರೆ ಒಂದು ಕರೆ ಬಂತು, ಒಂದು 10 ವರ್ಷದ ಹೆಣ್ಣು ಮಗು ಸರ್, ಅವ್ರನ್ನ ಸರ್ ಎಮರ್ಜೆನ್ಸಿ ಇದೆ, ನಾಳೆ ಬೆಳಗ್ಗೆ 11 ಗಂಟೆ ಆಪ್ರೇಷನ್ ಇದೆ ಸರ್, ದಯವಿಟ್ಟು ಇದು ಬ್ಲಡ್ ವೇಸ್ಟ್ ಮಾಡಿಸ್ಕೊಡಿ ಅಂತಂದರು. ನಾ ಅವ್ರಿಗೆ ಅಂದೆ ಸರ್ ತಾವು ಯಾವುದೇ ಕಾರಣಕ್ಕೆ ಚಿಂತೆ ಮಾಡ್ಲಿಕ್ಕೆ ಹೋಗಿ, ದೇವರು ತುಂಬ ದೊಡ್ಡವನ ಅಂತ ಹೇಳಿ ಅದೇ ದಿನ ಇದು 45 ನಿಮಿಷನಲ್ಲಿ ನಮ್ಮ ಇದು ಕರ್ನಾಟಕ ಬ್ಲಡ್ ಕ್ಲಬ್ನವರು ನೇರವಾಗಿ ಅವರಿಗೆ ಉಚಿತವಾಗಿ ಇದು ರಕ್ತದ ವ್ಯವಸ್ಥೆ ಮಾಡಿದ್ದಾರೆ ಸರ್. ಅಂದರೆ 24/7 ವರ್ಕ್ ಮಾಡ್ತಾ ಇದ್ದಾರೆ? ಖಂಡಿತವಾಗಿ ಸರ್. ಅಂದರೆ ಮನೆಯವರು ಟೈಮ್ ಕೊಡೋಕ್ಕೆ ನಿಮ್ಗೆ ಟೈಮ್ ಇಲ್ಲ ಇಲ್ವಾ ಸರ್? ಮನೆಗೆ ಟೈಮ್ ಕೊಡಲ್ವಾ ನೀವು? ಅಂದರೆ ಫ್ರೀ ಆದಾಗೆ ಕೊಡ್ತೇನೆ, ಬಟ್ ರಾತ್ರಿ 12 ಆಗಲಿ ಬೆಳಿಗ್ಗೆ 4 ಗಂಟೆ ಆಗಲಿ ಇದನ್ನು ಕರೆ ಬಂತಂದ್ರೆ ನಾವು ಹೊರಡಲೇಬೇಕು. ಅಂದರೆ ಯಾವಾಗ ಕರೆ ಬಂದರೂ ನೀವು ರೆಡಿ ಇರ್ತೀರಾ? ಖಂಡಿತವಾಗಿ ಸರ್. ಆಯ್ತು ಸರ್, ತುಂಬ ಖುಷಿ ಆಗುತ್ತೆ. ಮತ್ತು ಸರ್ ನೀವು ಇಷ್ಟುವರೆಗೂ 6 ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಾ, ಮರೆಯೋಕ್ಕಾಗ್ದಿರೋಂಥ ಯಾವುದಾದ್ರು ಒಂದು ಅನುಭವ ಹಂಚ್ಕೊಬೋದು? ಖಂಡಿತವಾಗಿ ಸರ್. ಇದು ನಿಮ್ಮ ಮಾಹಿತಿದ ಪ್ರಕಾರ ಇದು ಕೊರೋನಾ ಟೈಮ್ನಲ್ಲಿ ನನಗೆ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಿಂದ ಒಂದು ಕರೆ ಬಂತು, ಸರ್ ಒಬ್ಬರು ಪೇಷಂಟ್ ಡಿಸ್ಚಾರ್ಜ್ ಆಗಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡಬೇಕಂತ. ಸರಿ ಮೇಡಮ್ ಅಂತೇಳಿ ಅಲ್ಲಿ ನಾ ಹೋದೆ. ಆಮೇಲೆ ಅವರು ಡಿಸ್ಚಾರ್ಜ್ ಆಗಿ ಹೊರಗಡೆ ಬಂದಾಗ ಪಾಪ ಅವರು ಅಜ್ಜರಿದ್ದರು. ನಾ ಅವ್ರು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ, ಅವ್ರ ಜೊತೆಯಲ್ಲಿ ಯಾರೂ ಇಲ್ಲ. ನಾ ಆಮೇಲೆ ಡಿಸ್ಚಾರ್ಜ್ ಫಾರ್ಮಾಲಿಟೀಸ್ ಎಲ್ಲ ಆದ ನಂತರ ಅವ್ರನ್ನ ಕೇಳಿದ್ದೆ, ಸರ್ ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲ ಅಂತ. ಅಂದ್ರೆ ಅವರು ಆಕಾಶ ಕಡೆ ನೋಡಿದ್ರು. ಸರ್ ಯಾಕಂತ ಕೇಳಿದಾಗ, ಇಲ್ಲ ಸರ್ ನನಗೆ ದೇವ್ರೊಬ್ಬನೇ ಮಾತ್ರ ಇದೇನು ಆಯಿತು ಅಂಥೇಳಿ ಅವ್ರು ನನಗೆ ತಮ್ಮ ಫಸ್ಟ್ ಬಂಗ್ಲೆಗೆ ಕರ್ಕೊಂಡು ಹೋದ್ರು. ಅಂದ್ರೆ ಬಂಗ್ಲೆ ಹೊರಗಡೆ ಕರ್ಕೊಂಡು ಹೋಗಿ ಅವ್ರಂದ್ರು ಸರ್ ಇದೇ ನನ್ನ ಬಂಗ್ಲೆ ಅಂತ. ಸರ್ ಹಾಗಾದ್ರೆ ನಾವು ಹೊರಡ್ತೇನೆ, ಇಲ್ಲ ನನಗೆ ಇಲ್ಲಿ ನೋಡಲಿಕ್ಕೆ ಯಾರೂ ಇಲ್ಲ ಸರ್, ಹಾಗಾದರೆ ಮತ್ತು ಎಲ್ಲಿ ಡ್ರಾಪ್ ಮಾಡ್ಬೇಕಂತ ಹೇಳಿ ಆಮೇಲೆ ನಾ ದಾರಿನಲ್ಲೇ ಅವ್ರಿಗೆ ಕೇಳಿದೆ, ಸರ್ ಏನು ಸರ್ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಈ ಥರ ಕೇಳ್ತಾ ಇದ್ದೇನೆ ಅಂತ. ಸರ್ ಆಯಿತು ಕೇಳಿಂತ, ಸರ್ ನೀವು ನಿಮ್ಮ ಬಂಗ್ಲೆ ಅಂತ ಇದ್ದಾರೆ ಮೇಲೆ ಇಲ್ಲಾಕಿರಲ್ಲ ಅಂತ ಕೇಳಿದಾಗ, ಸರ್ ನನಗೆ 2 ಮಕ್ಕಳಿದ್ದಾರೆ, 2 ಅಂದ್ರೆ ಹೊರದೇಶನಲ್ಲಿ ಇದ್ದಾರೆ, ಅದರಲ್ಲಿ ಅವರು 2 ಡಾಕ್ಟರ್ಸ್ ಇದ್ದಾರೆ. ಅವರು ನಮ್ಮ ಈ ಹುಟ್ಟಿ ಬೆಳೆದು ವಿದ್ಯಾಭ್ಯಾಸ ಕಲ್ತಿದ್ದು ಭಾರತ ದೇಶ ಇಲ್ಲೇ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಅಂತ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಅವರು ಭಾರತ ದೇಶಕ್ಕೆ ಬರಲ್ಲ. 2 ಮಕ್ಕಳು, 2 ಡಾಕ್ಟರ್ಸು. ಇಲ್ಲಿ ಒಬ್ಬರ ತಂದೆ ನೋಡಿದ್ರು, ಒಬ್ಬರೇ ಅವ್ರ ತಾಯಿಯವ್ರನ್ನ ಅಂದ್ರೆ ಅವ್ರ ಮನೆಯವ್ರನ್ನ ತೀರಿ ಹೋಗಿದ್ರು. ಸೊ ಅವರಿಗೆ ನಾನು ಒಂದು ಓಲ್ಡ್ ಏಜ್ ಹೋಮಿಗೆ ಹೋಗಿ ಬಿಟ್ಟು ಅಂತ ಬಂದೆ. ಅಂದರೆ ಹೇಳ್ದು ನಂದ್ರೆ ತಾತ್ಪರ್ಯ ಅಂತಂದ್ರೆ, ಮನುಷ್ಯ ಎಷ್ಟೇ ಕ್ರೂರಾಗಲಿ ಬಟ್ ಮನುಷ್ಯ ಯಾವಾಗಿದ್ರೂ ಸಹಕಾರ ಕೊಡಲೇಬೇಕು. ಮನುಷ್ಯ ಒಬ್ಬರಿಗೆ ಸಹಾಯ ಮಾಡಲೇಬೇಕು. ಅವರು ಎಂಥ ಕಠಿಣ ಪರಿಸ್ಥಿತಿ ಇದ್ದರೂ ಸಹಿತ ಅವರು ಸಹಾಯ ಮಾಡಲೇಬೇಕು. ಅಂದರೆ ಸರ್ ಈಗ ನಿಮಗೆ ಈ ಆಸ್ಪತ್ರೆ ಸಿಬ್ಬಂದಿಗಳು ಅಥವಾ ಪೊಲೀಸ್ ಇಲಾಖೆಯಿಂದ ಈ ಕಡೆಯಿಂದ ಯಾವ ರೀತಿ ಸಪೋರ್ಟ್ ಇದೆ ಸರ್? ಯಾಕೆಂದರೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದಾದ್ರೆ ನೀವು ಫಾಸ್ಟಾಗಿ ಹೋಗಬೇಕು. ಈಗ ಜನ ಆ್ಯಂಬುಲೆನ್ಸ್ ಆದರೆ ಒಂದು ಸೌಂಡ್ ಮಾಡ್ಕೊಂಡು ಬರುತ್ತೆ, ನಿಮ್ಮ ಆಟೋದಲ್ಲಿ ಆ ಥರ ಸೌಂಡ್ ವ್ಯವಸ್ಥೆ ಇದೆಯಾ? ಅದು ನಿಮ್ಗೆ ಜಾಗ ಬಿಡ್ತಾರಾ? ಮತ್ತು ಈ ಸಿಬ್ಬಂದಿಗಳು ನಮ್ಮ ಪೊಲೀಸ್ ಇಲಾಖೆಯವರು ಯಾವ ಥರ ಸ್ಪಂದಿಸ್ತಾರೆ ನಿಮಗೆ? ಖಂಡಿತವಾಗಿ ನಾನು ಅವರಿಗೆ ಹೃದಯದಿಂದ ತುಂಬ ಕೃತಜ್ಞನು. ನಮ್ಮ ಪೊಲೀಸ್ ಇಲಾಖೆ ಆಗಲಿ, ನಮ್ಮ ಟ್ರಾಫಿಕ್ ಇಲಾಖೆ ಆಗಲಿ, ಆಮೇಲೆ ನಮ್ಮ ಕಾರ್ಪೊರೇಷನ್ ಆಗಲಿ, ಆಮೇಲೆ ಮುಖ್ಯವಾಗಿ ನಮ್ಮ ಕರ್ನಾಟಕ ಇದು ಬೆಂಗಳೂರು ಜನರ ನಮ್ಮ ಇಡೀ ಕರ್ನಾಟಕ ರಾಜ್ಯದಿಂದ ಹೃದಯದಿಂದ ತುಂಬ ಅಂದ್ರೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ನಾ ಯಾವಾಗಿದ್ದರೂ ತುಂಬ ಅಂದ್ರೆ ಕ್ರಿಟಿಕಲ್ ಇದ್ದಾಗ ನಾನು ಸೈರನ್ ಆನ್ ಮಾಡಿದಾಗ ಇದು ಟ್ರಾಫಿಕ್ ಸಿಗ್ನಲ್ ಒಂದು 100 ಮೀಟರ್ಸ್ ಇದ್ದಾಗ ನಮಗೆ ಇದು ಇಲಾಖೆಯವರು ಅಂದ್ರೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ, ನಾವು ಪೇಷಂಟಿಗೆ ಅಂದ್ರೆ ನಮ್ಮದು ಮುಖ್ಯವಾಗಿ ಒಂದೇ ಒಂದು ಉದ್ದೇಶ ಏನಂದರೆ, ನಾವು ಎಷ್ಟೇ ಅಂದ್ರೆ ಕಷ್ಟದಲ್ಲಿದ್ದರೂ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಇದು ಪೇಷಂಟ್ ಪ್ರಾಣ ಉಳಿಸೋ ಸಲುವಾಗಿ ನಾವು ವೈದ್ಯಕೀಯ ವಿಭಾಗ ಆಗಲಿ, ನಮ್ಮ ಪೊಲೀಸ್ ಇಲಾಖೆ ಆಗಲಿ, ಟ್ರಾಫಿಕ್ ಇಲಾಖೆಯವರು ಎಲ್ಲರೂ ಅಂದ್ರೆ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಕೊರೋನಾ ಸಮಯದಲ್ಲಿ ಸರ್ ತುಂಬ ಕ್ರಿಟಿಕಲ್ ಕಂಡೀಷನ್ ಅವಾಗ ಯಾವ ಥರ ಫೇಸ್ ಮಾಡಿದ್ವಿ ಸರ್? ಸೊ ಅವಾಗ ನನಗೆ ಅಂದ್ರೆ ಹಗಲಿ ರಾತ್ರಿ ನಮಗೆ ಸರ್ ಆಕ್ಸಿಜನ್ ಸಿಲಿಂಡ್ರ್ ಬೇಕು ಸರ್, ಬೆಡ್ ಅಂದ್ರೆ ಬೆಡ್ ಖಾಲಿ ಇತ್ತು, ಆ ಥರ ಇದು ಹಗಲಿ ರಾತ್ರಿ ಅಂದ್ರೆ ಕರೆಗಳು ಬರ್ತಾಯಿತ್ತು ಸರ್. ಅವಾಗೆಲ್ಲ ಯಾವ ಥರ ಮಾಡ್ತಿದ್ದೀವಿ? ಅವಾಗ ಅಂದ್ರೆ ನಾನು ಹೇಳಿದ ಪ್ರಕಾರ ಇದು ನಾನ್ ಕೋವಿಡ್ ಅಂದ್ರೆ
ಪೇಷಂಟ್ ಬಂದಾಗ ಅವ್ರು ಒಂದು ಆಸ್ಪತ್ರೆ ಬೇರೆ ಆಸ್ಪತ್ರೆ ಶಿಫ್ಟ್ ಮಾಡೋದು, ಆಮೇಲೆ PSC ಸೆಂಟ್ರ್ ಕರ್ಕೊಂಡು ಹೋಗೋದು, ಆಮೇಲೆ ಪಾಪ ಪೇಷಂಟ್ ಅಟೆಂಡರ್ ಜೊತೆ ಅಂದ್ರೆ ಯಾರಾದರೂ ಅಂದ್ರೆ ವೃದ್ಧರು ಇದ್ದರೆ ಅವ್ರಿಗೆ ನಾವು ಸುರಕ್ಷಿತವಾಗಿ ಆಸ್ಪತ್ರೆಯಿಂದ ಮನೆ ಆಗಲಿ, ಆಮೇಲೆ ಇದು ಮನೆಯಿಂದ ಆಸ್ಪತ್ರೆ ಆಗಲಿ ಶಿಫ್ಟ್ ಮಾಡೋದು ಇರ್ತೈತೆ.